ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಸಿಂಪಲ್ ಆಗಿರೋದು ಕೇಕ್ ಡಿಸೈನು ಮಾಡ್ತಾಯಿದ್ದೀನಿ ನೋಡಿ. ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ಕಲಾವಿದನಿಗೆ ಪ್ರೋತ್ಸಾಹ ಕೊಡಿ. ಮೊದಲಿಗೆ ಕೇಕನ್ನು ಕ್ಲೀನಾಗಿ ಒಂದೇ ಸಮನಾಗಿ ಕೆತ್ಕೋಬೇಕು. ಅಂದರೆ ಎಲ್ಲ ಫಿನಿಶಿಂಗ್ ಮಾಡಾದಮೇಲೆ ಕ್ರೀಮ್ ಹಾಕಿ ಸೆಂಟ್ರಿಗೆ ಪೈನಾಪಲ್ಲು ನಾನು ಹಾಕ್ತಾಯಿದ್ದೀನಿ. ಫ್ಲವರು ನಿಮ್ಗೆ ಯಾವ್ದು ಬೇಕು ಅದು ಹಾಕೊಳ್ಳಿ. ಹಾಕಿದ ನಂತರ ಈ ಥರ ಬಟರ್ ಕ್ರೀಮ್, ಇದು ಬಟರ್ ಕ್ರೀಮ್ನ ಲೈಟಾಗಿ ಹೆಚ್ಚಿಬಿಟ್ಟು ಈ ಥರ ಫಿನಿಶಿಂಗ್ ಆದಮೇಲೆ ಅದನ್ನು ಫ್ರಿಜ್ಜಿಗೆ ಇಟ್ಟಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತ. ಆನಂತರ ರೆಡ್ ಕಲರ್ ಗಮ್ ಪೇಸ್ಟ್ ಹರ್ಕೊಂಡಿದ್ದೀನಿ. ಹಾರ್ಟ್ ಶೇಪು ಚಿಕ್ಕದು, ದೊಡ್ಡದು, ತುಂಬ ಚಿಕ್ಕದು ಹಾರ್ಟ್ ಶೇಪನ್ನು 4 ಶೇಪಲ್ಲಿ ಹೊಡೆದಿದ್ದೀನಿ. ಹೊಡೆದಾದ ನಂತರ ಸೈಡಿಗೆ ಎತ್ತಿಡಬೇಕು. ಆಮೇಲೆ ಫೋಟೋ ಪ್ರಿಂಟ್ ಇರುತ್ತಲ್ಲ, ಇದನ್ನು ವೈಟು ಗಮ್ ಪೇಸ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಅಂಟುತ್ತೆ. ಅದೇ ರೀತಿ ಒಂದೇ ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಫೋಟೋ ಸ್ಟ್ರೆಂತಾಗಿ ನಿಲ್ಲುತ್ತೆ ಅಂತ ಗಮ್ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಫೋಟೋ ಮಾತ್ರ ಅಂಟಿಸಿದರೆ ಫೋಟೋ ಸ್ಟ್ರೆಂತಾಗಿರಲ್ಲ. ಆಮೇಲೆ ಗಮ್ ಪೇಸ್ಟ್ ಕಬರ್ ಫುಲ್ ಅದು ಇದು ಈ ಥರ ಮ್ಯಾಟ್ ಎಲ್ಲ ಫುಲ್ ಲೆವೆಲಾಗಿ ಹರ್ಕೊಂಡು ಒಂದೇ ಸಮಯ ಕಟ್ ಮಾಡ್ಕೋಬೇಕು. ಫ್ರಿಜ್ಜಿಂದ ಕೇಕನ್ನು ತಗೊಂಬಂದೆ. ಆನಂತರ ಮ್ಯಾಟನ್ನು ಕವರ್ ಮಾಡ್ತಾಯಿದ್ದೀನಿ. ಆನಂತರ ಮೇಲ್ಗಡೆ ಒಂದು ರೌಂಡ್ ಶೇಪು ಅದೇ ಸೈಜನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು. ಈ ಥರ ಫೋಲ್ಡಿಂಗ್ ಆದಮೇಲೆ ಅದು ಕಟ್ಟಾಗಿರೋದು ಮ್ಯಾಟನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸ್ಲೋ ಆಗಿ ತಿಕ್ಕಬೇಕು. ತಿಕ್ಕಾದ ನಂತರ ಕತ್ತರೆಯನ್ನು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಥರ ತಿಕ್ತಾ ಇರಬೇಕು. ತಿಕ್ಕಿ ಆದಮೇಲೆ ನೈಸ್ ಆಗುತ್ತೆ. ನಾನು ಇಲ್ಲಿ ಬೇಸಿಗೆ ವೈಟ್ ಕ್ರೀಮ್ ಹಾಕ್ತಾಯಿದ್ದೀನಿ, ಅಂದರೆ ಬಟರ್ ಕ್ರೀಮು. ಯಾಕಂದರೆ ಲುಕ್ ಕಾಣುತ್ತೆ ಅಂತ, ಅದಕ್ಕೋಸ್ಕರ ಆ ಫೋಟೋನ ಈ ಗಮ್ ಪೇಸ್ಟ್ಗೆ ಅಂಟಿಸ್ತಿದ್ದೀನಿ. ಅಂಟಿಸಿದ ನಂತರ ಹಾರ್ಟ್ ಶೇಪು ಮೊದಲಿಗೆ ದೊಡ್ಡದು ಇಡಬೇಕು. ಆಮೇಲೆ ಅದು ನಂತರ ಚಿಕ್ಕದಾಗಿ ಇಡಬೇಕು. ಹಾಗೆ ಹೋಗ್ತಾ ಸ್ಮಾಲ್ ಸೈಜ್ ಹಾರ್ಟ್ ಶೇಪ್ ಇಡಬೇಕು. ಇಟ್ಟ ನಂತರ ಕೇಕು ಲುಕ್ಕಾಗಿ ಕಾಣುತ್ತೆ. ವೈಟು ಆ್ಯಂಡ್ ರೆಡ್ಡಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ವೆರಿ ಸಿಂಪಲ್ ಇದು. ನೀವು ಮನೆಯಲ್ಲಾದರೂ ಮಾಡ್ಬೋದು ಗೊತ್ತಿರೋರಾದರೆ. ಸಿಂಪಲ್ಲಾಗಿ ಡಿಸೈನ್ ಇದು, ಜಾಸ್ತಿ ಏನು ರಿಸ್ಕ್ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ. ಆಮೇಲೆ ಯಾರನ್ನ ಕೂಡ ದೂಷಣೆ ಮಾಡೋದಿಲ್ಲ, ಯಾರಿಂದ ನಿರೀಕ್ಷಿಸುವುದು ಕೂಡ ಇಲ್ಲ.